ಕೇರಳದ ಮಹಾದುರಂತದಲ್ಲಿ ನಿರಾಶ್ರಿತರಾಗಿದ್ದವರಿಗೆ ಮೆಪ್ಪಾಡಿಯ ಸೆಕೆಂಡರಿ ಸ್ಕೂಲ್ ಬೋರ್ಡ್ ಆವರಣದಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ಆರೋಗ್ಯ ಕೇಂದ್ರವನ್ನು ಕೂಡ ತೆರೆಯಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, 2 ಕೊಠಡಿಗಳಲ್ಲಿ ಮೇಲ್ ಹಾಗೂ ಫಿಮೇಲ್ ಕೊಠಡಿಗಳನ್ನ ತೆರೆಯಲಾಗಿದೆ. ಇಲ್ಲಿ ಪುಟ್ಟ ಕಂದಮ್ಮಗಳ ಆದಿಯಾಗಿ ವಯಸ್ಕರ ಕೂಡ ಈ ಒಂದು ನಿರಾಶ್ರಿತ ಕೇಂದ್ರದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗದಿದ್ದಾರೆ. ಚೂರ್ಮಲರ್ ಮತ್ತು ಹಾಗೂ ಮುಂಡಕೈನಲ್ಲಿ ಮಣ್ಣಿನಡಿ ಸಿಲುಕಿದವರಿಗೆ ಈ ಸ್ಥಳಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಕೂಡ ಚಿಕಿತ್ಸೆನ ಮಾಡಲಾಗ್ತಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ನಿರಾಶ್ರಿತ ಕೇಂದ್ರದಲ್ಲಿ BP, ಶುಗರ್ ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳಲ್ತಿದ್ದವರು ಮಾತ್ರೆಗಳನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಕೇರಳ ಸರ್ಕಾರ ಉಚಿತವಾಗಿ ಮಾತ್ರೆಯ ವ್ಯವಸ್ಥೆಯನ್ನು ಮಾಡಿದೆ. ಇದ್ರ ಜೊತೆಗೆ ಜ್ವರ, ಕೆಮ್ಮು, ನೆಗಡಿ, ಶೀತ ಹೀಗೆ ಹಲವು ಕಾಯಿಲೆಗಳಿಂದ ಬಳಲಿದವರಿಗೂ ಕೂಡ ಮಾತ್ರೆಯನ್ನ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ. ಇನ್ನು ಇದ್ರ ಜೊತೆಗೆ ಈ ಒಂದು ಅಂದ್ರೆ ಮುಂಡಕೈ ಮತ್ತು ಚೂರ್ಮಲರ್ನಲ್ಲಿ ಮಳೆ ನೀರಿನಲ್ಲಿ ಊತು ಹೋಗಿ ಕೈ ಕಾಲು ಗಾಯಗೊಂಡವರಿಗೆ ಇಲ್ಲಿ ಬ್ಯಾಂಡೇಡ್ ಅನ್ನ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ಈ ಆಸ್ಪತ್ರೆಯ ಆವರಣದಲ್ಲಿ ಸುಮಾರು 20ಕ್ಕೂ ಹೆಚ್ಚು ವೈದ್ಯರು ಹಾಗೂ 70ಕ್ಕೂ ಹೆಚ್ಚು ನರ್ಸ್ಗಳು ಸೇವೆಯಲ್ಲಿ ನಿರತರಾಗಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಅಂದ್ರೆ ಕಾಸರಗೋಡು, ವೈನಾಡು, ಮೈಸೂರಿನ HD ಕೋಟೆ ಸೇರಿದಂತೆ ಹಲವು ಭಾಗಗಳಿಂದಲೂ ಕೂಡ ವೈದ್ಯಾಧಿಕಾರಿಗಳು ಹಾಗೂ ನರ್ಸ್ಗಳು ಬಂದು ಇಲ್ಲಿ ಚಿಕಿತ್ಸೆಯನ್ನ ನೀಡ್ತಿದ್ದಾರೆ. ಹಲವರು ಕೈ ಕಾಲುಗಳಲ್ಲಿ ರಕ್ತ ಸೋರ್ತಿದೆ, ಅವರಿಗೆಲ್ಲರಿಗೂ ಕೂಡ ಬ್ಯಾಂಡೇಡ್ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಆಯುರ್ವೇದ ಔಷಧಿಗಳನ್ನು ಕೂಡ ನೀಡ್ತಿದ್ದಾರೆ. ಕೆಮ್ಮು, ಕಫ ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಔಷಧೋಪಚಾರವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇನ್ನು ಸಣ್ಣ ಸಣ್ಣ ಮಕ್ಕಳುಗಳು ಮಳೆ ನೀರಿಗೆ ನೆಂದು ಅವರಿಗೆ ಶೀತ, ಜ್ವರ ಸೇರಿದಂತೆ ಹಲವು ಕಾಯಿಲೆಗಳು ಈಗ ಕಾಣಿಸಿಕೊಳ್ತಿವೆ. ಆ ಕಾರಣಕ್ಕಾಗಿ ಆ ಮಕ್ಕಳ ಆರೈಕೆ ಕೂಡ ಮಾಡಲಾಗ್ತಿದೆ. ಮಕ್ಕಳಿಗೆ ಕಾಣಿಸಿಕೊಂಡಿರುವಂತಹ ಸಣ್ಣ ಪುಟ್ಟ ರೋಗಗಳಿಗೆ ಔಷಧಿಯನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರೆ, ಮತ್ತೊಂದೆಡೆ BP, ಶುಗರ್ ಸೇರಿದಂತೆ ಹಲವು ಕಾಯಿಲೆಗಳಿಂದ ಬಳಲುತ್ತಿದ್ದವರಿಗೆ ಈಗ BP ಟೆಸ್ಟ್ ಮಾಡೋದು ಹಾಗೂ ಶುಗರ್ ಮಾತ್ರೆಗಳನ್ನ ನೀಡುವುದು ಹೀಗೆ ಹಲವು ಪರಿಕರಗಳನ್ನ ನೀಡುವಂತಹ ಕೆಲಸಕ್ಕೆ ಇಲ್ಲಿನ ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮುಂದಾಗಿದ್ದಾರೆ. ಆ ಮೂಲಕ ಮುಂಡಕೈ ಹಾಗೂ ಚೂರ್ಮಲರ್ನಲ್ಲಿ ಒಂದು ಸಂಕಷ್ಟಕ್ಕೆ ಸಿಲುಕಿದವರಿಗೆ ವೈದ್ಯಾಧಿಕಾರಿಗಳು ರಕ್ಷಣೆಗೆ ಧಾವಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.